ಸುಪ್ರೀಂ ನ್ಯಾಯಾಧೀಶರ ಮೇಲೆ ಶೂ ಎಸೆತ ಘಟನೆಯನ್ನ ಖಂಡಿಸಿ ಕೋಲಾರ ಜಿಲ್ಲಾ ಜನಪರ ಸಂಘಟನೆಯ ಒಕ್ಕೂಟದಿಂದ ಅಕ್ಟೋಬರ್ 17ನೇ ತಾರೀಕಿನಂದು ಕೋಲಾರ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ವಿವಿಧ ಸಂಘಟನೆಯ ಮುಖಂಡರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಶೂ ಎಸೆದ ಘಟನೆ ಸಂವಿಧಾನ ವಿರೋಧಿ ನಡೆಯಾಗಿದೆ. ದೇಶದ ಪರಮೋಚ್ಚ ನ್ಯಾಯಾಧೀಶರ ಮೇಲೆ ಶೂ ಎಸೆದಿದ್ದು ದೇಶದ ನಾಗರಿಕರು ತಲೆ ತಗ್ಗಿಸುವಂತಹ ಘಟನೆ. ಮುಂದೆ ಈ ರೀತಿ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು. ಶೂ ಎಸೆದ ವಕೀಲನ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯಕುಮಾರ್, ಗಾಂಧಿನಗರ ನಾರಾಯಣಸ್ವಾಮಿ, ದನ್ನಮಟ್ಟಹಳ್ಳಿ ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ರಾಕೇಶ್ ಕಿಶೋರ್ ಇದ್ದಾರೆ, ಅವ್ರ ಮೇಲೆ ಗಂಭೀರವಾದ ಪ್ರಕರಣವನ್ನ ದಾಖಲಿಸಬೇಕಾಗುತ್ತೆ. ಮತ್ತೆ ಅದ ನಂತರದಲ್ಲಿ ಅದನ್ನ ಸಮರ್ಥನೆ ಮಾಡತಕ್ಕಂಥ ಸಾಕಷ್ಟು ಜನ ಸಮರ್ಥನೆ ಮಾಡಿದ್ದಾರೆ. ಒಬ್ಬ IPS ಆಫೀಸರ್ ಭಾಸ್ಕರ್ ರಾವ್ ಅನ್ನೋಂಥವ್ರು ಹೀರೋಶಿಪ್ ಕೊಟ್ಟರು. ಅವ್ರಿಗೆ ತುಂಬಾ ಧೈರ್ಯ ಬೇಕು ಶೂ ಎಸಿಬೇಕಾದ್ರೆ. ಅದೆಲ್ಲ ತುಂಬಾ ನಾಚಿಕೆಗೇಡಿನ ಸಂಗತಿ. ಯಾಕಂದ್ರೆ ಅವ್ರು IPC CRPC ಸೆಕ್ಷನ್ಗಳಲ್ಲಿ ಓದ್ಕೊಂಡ್ಬಂದು ರಿಟೈರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ. ಅಂದ್ರೆ ಈ ರೀತಿ ಯಾವ ಮನಸ್ಥಿತಿಯನ್ನ ಇನ್ನೂ ಈ ಮನುವಾದವನ್ನ, ಮನುಸ್ಮೃತಿಯನ್ನ, ಬ್ರಾಹ್ಮಣಿಕೆ ವಾದವನ್ನ, ಎಲ್ಲ ಬ್ರಾಹ್ಮಣರು ಅಂತ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಬ್ರಾಹ್ಮಣಿಕೆಯನ್ನ ಹೇರುವಂತ ಈ ಸ್ಥಿತಿಗೆ ಇನ್ನೂ ಅವರು ಹಾತೊರಿತಾ ಇದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ. ಅದರಿಂದ ಇದನ್ನ ಕೋಲಾರ ಜಿಲ್ಲೆಯ ಜನ ಬರೀ ದಲಿತರೇ ಅಲ್ಲ, ಸ್ವಯಂ ಪ್ರೇರಿತವಾಗಿ ಈ ಕೋಲಾರ ಜಿಲ್ಲಾ ಬಂದನ್ನ ಬರ್ತಕ್ಕಂಥ 17ನೇ ತಾರೀಕು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಮನಸ್ಫೂರ್ತಿಯಿಂದ ಎಲ್ಲ ಸಂಘಟನೆಗಳು, ಭಾಷಾ ಸಂಘಟನೆಗಳಿರ್ಬೋದು, ಜಾತಿಯ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಎಲ್ಲ ದೇಶ ಪ್ರೇಮಿ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲವೂ ಸೇರ್ಕೊಂಡಾಗಲೇ ಈ ಒಂದು ಸ್ವಯಂ ಪ್ರೇರಿತವಾಗಿ ಬಂದನ್ನ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆಯ ಜನತೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.